ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಿನಿ ಲೈಫ್ ಸೀರೀಸ್ ಡೇ 1ನ ವಿಡಿಯೋ ಆಗಿರುತ್ತೆ. ಮಿನಿ ಲೈಫ್ ಸೀರೀಸ್ ಅಂದರೆ ಏನು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನಾನು ಲಾಂಗ್ ವಿಡಿಯೋ ಮಾಡೋಕ್ಕೆ ಹೋದರೆ ಪ್ರಾಬ್ಲಮ್ ಆಗ್ತಿತ್ತು, ಶಾರ್ಟ್ ವಿಡಿಯೋ ಮಾಡೋದಕ್ಕೂ ಹೋದ್ರೂ ಪ್ರಾಬ್ಲಮ್ ಆಗ್ತಾಯಿತ್ತು. ನಾನು ಅದಕ್ಕೆ ಒಂದು ಹೊಸ ಕಾನ್ಸೆಪ್ಟನ್ನು ಶುರು ಮಾಡ್ಕೊಂಡಿದ್ದೀನಿ. ಏನು ಅಂದರೆ ಫುಲ್ ಡೇನ ನಾನು ನನ್ನ ಕಂಪ್ಲೀಟ್ ಡೇಯಲ್ಲಿ ಏನು ಇಂಪಾರ್ಟೆಂಟ್ ಪಾರ್ಟ್ಸ್ ಇರುತ್ತೆ ಅದನ್ನು ನಾನು ಈ ರೀತಿ ಮಿನಿ ಲೈಫ್ ಸೀರೀಸ್ ಆಗಿ ವಿಡಿಯೋನ ಡೈಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇದು ಡೇ 1 ಆಗಿರುತ್ತೆ. ಡೇ 1ನಲ್ಲಿ ನಾನು ಇದು ಸೋಮವಾರ ಮನೆ ಬಾಗಿಲಿಗೆಲ್ಲ ನೀರು ಹಾಕಿ ಫಸ್ಟು ಇದನ್ನೆಲ್ಲ ನೆಲ ಎಲ್ಲ ಒರೆಸ್ಕೊಂಡು ಹೊಸ್ಲಿಗೆ ರಂಗೋಲಿ ಹಾಕ್ಲಿಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಊರಿಂದ ಬಂದಿದ್ದೆ, ಫ್ರೆಶ್ ಅಪ್ ಆಗಿಯೇ ಬಂದಿದ್ದೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟು ಹೊರಗಡೆ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಪೂಜೆ ಮಾಡೋಣ. ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಪಾಪನ ಸ್ಕೂಲಿಗೆ ಕಳಿಸಿ ನಾನು ಈ ಕೆಲಸನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಇಂಪಾರ್ಟೆಂಟ್ ಡೈಲಿ ಪಾರ್ಟ್ಸ್ ಅಂದರೆ ನಾನು ಇವತ್ತಿನ ದಿನದಲ್ಲಿ ನನಗೆ ಪೂಜೆ ಇಂಪಾರ್ಟೆಂಟ್ ಆಗಿತ್ತು. ನಾನು ಪೂಜೆ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಸೆಲ್ಫ್ ಕೇರ್, ಏರ್ ಕೇರ್ ಮತ್ತು ಕ್ಲೀನಿಂಗ್ ವೀಡಿಯೋಸ್ ಅಥವಾ ಪಾಪು ಬಗ್ಗೆಯಲ್ಲಿ ನಾನು ವೀಡಿಯೋಸ್ನ ಶೇರ್ ಮಾಡ್ಕೊಬೇಕು ಅಂತ ಹೇಳಿ ಈ ಮಿನಿ ಸೀರೀಸ್ನ ಶುರು ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಈ ಕಾನ್ಸೆಪ್ಟ್ ಬಗ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸ್ಲಿಗೆ ರಂಗೋಲಿ ಹಾಕೋದು ಮತ್ತು ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕೋದು ತುಂಬಾ ಒಂದು ಪಾಸಿಟಿವ್ ವೈಬ್ಸನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ. ಬಟ್ ನನಗೆ ಹೇಗೆ ಅಂದರೆ ಇಲ್ಲಿ ರಂಗೋಲಿ ಹಾಕಿದ್ರೆ ಕ್ಲೀನ್ ಮಾಡೋದು ಅಷ್ಟು ಕನ್ವೀನಿಯೆಂಟ್ ಆಗಿಲ್ಲ ಇಲ್ಲಿ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಆದಷ್ಟು ಹೊಸ್ಲ ಮೇಲೆ ಮಾತ್ರ ಹಾಕ್ಕೊತೀನಿ. ಈ ರೀತಿ ನನಗೆ ಬೇಕು ಒಂದು ದಿನಕ್ಕೆ ಮಾತ್ರ ನಾನು ತುಳಸಿ ಕಟ್ಟೆ ಮುಂದೆ ಹಾಕ್ಕೊತೀನಿ. ಹೊರಗಡೆ ಎಲ್ಲ ಕೆಲಸ ಮುಗಿಸ್ಬಂದು ಒಳಗಡೆ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ತಿಂಡಿ ಮಾಡಲಿಕ್ಕೆ ಮುಂಚೆನೇ ನನಗೆ ಪೂಜೆ ಮಾಡೋದನ್ನು ಪ್ರಿಫರ್ ಮಾಡ್ತೀನಿ. ಯಾಕೆ ಅಂದರೆ ನನಗೆ ತಿಂಡಿ ಎಲ್ಲ ಮಾಡಾದ್ಮೇಲೆ ನನಗೆ ಪೂಜೆ ಮಾಡೋದಕ್ಕೆ ಅಷ್ಟು ಮನಸ್ಸಾಗೋದಿಲ್ಲ. ಅದಕ್ಕೆ ಏನು ಮಾಡಿದೆ ಅಂದರೆ ಪಾಪನ ಸ್ಕೂಲಿಗೆ ಕಳಿಸಿ, ಹಸ್ಬೆಂಡ್ ಕೂಡ ಕೆಲಸಕ್ಕೆ ಕಳಿಸಿ ನಾನು ನೆಕ್ಸ್ಟ್ ಇಲ್ಲಿ ನನ್ನ ವರ್ಕನ್ನು ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಲೈಫಲ್ಲಿ ಏನಿರುತ್ತೋ ಇಲ್ವೋ ನಾವು ಇರೋದಕ್ಕೆ ಆಲ್ವೇಸ್ ಗ್ರೇಟ್ಫುಲ್ ಆಗಿರಬೇಕು ಮತ್ತು ಅದನ್ನು ಆದಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಲೇಬೇಕು. ಇಲ್ಲ ಅಂದರೆ ಅದನ್ನು ನೋಡಿ ನಮಗೆ ತಲೆ ಕೆಡುತ್ತೆ. ಎಕ್ಸಾಂಪಲ್ ಮನೆಯೇ ಈಗ ಆಚೆ ಈಚೆ ಬಿದ್ದಿದ್ರೆ ಎಲ್ಲ ತುಂಬಾ ತಲೆ ಕೆಡ್ತಾ ಇರುತ್ತೆ, ನಾವು ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೇ ಫಸ್ಟು ನಾವು ಮನೆ ಕೆಲಸ ಮುಗಿಸಿ ದೇವ್ರ ಕೆಲಸ ಮುಗಿಸಿದ್ರೆ ನಾವು ಆರಾಮಾಗಿ ಕೆಲಸನ ಮಾಡ್ಬೋದು. ಇದು ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ಪೂಜಾ ಪಾರ್ಟು. ನನಗೆ ಪೂಜೆ ಮಾಡೋದ್ರಿಂದ ತುಂಬಾ ತೃಪ್ತಿ ಸಿಗುತ್ತೆ ಮತ್ತು ತುಂಬಾ ಸಮಾಧಾನ ಆಗುತ್ತೆ. ಸಿಂಪಲ್ಲಾಗಿ ಪೂಜೆ ಮಾಡ್ಕೊತೀನಿ, ಆದ್ರೂ ನನಗೆ ಅಲಂಕಾರ ಮಾಡೋದು ಅಂದರೆ ತುಂಬ ಇಷ್ಟ. ನಮ್ಮ ಸ್ವಂತ ಮನೆ ಏನಿದೆ ಅಲ್ಲಿ ದೇವ್ರ ಮನೆ ತುಂಬಾ ದೊಡ್ಡದಾಗಿದೆ. ನಾವು ಎಷ್ಟು ಬೇಕೋ ಅಷ್ಟು ನೀಟಾಗಿ ಅಲಂಕಾರ ಮಾಡ್ಕೋಬೋದು, ಯಾವ ರೀತಿ ಬೇಕೋ ಆ ರೀತಿ ಜೋಡಿಸ್ಕೊಬೋದು. ಬಟ್ ಇಲ್ಲಿ ಸ್ವಲ್ಪ ಚಿಕ್ಕದು. ಅದೆಲ್ಲ ಮುಗಿಸಿ ಒಂದು ಸ್ವಲ್ಪ ಮಂತ್ರ ಪಠನೆ ಮಾಡಿ ನಂತರ ನಾನು ತಿಂಡಿ ಮಾಡಲಿಕ್ಕೆ ಬಂದೆ. ತಿಂಡಿ ಮಾಡಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಅಮ್ಮ ಮಾವಿನಕಾಯಿ ಕೊಟ್ಟಿದ್ರು. ನನಗೆ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ. ಹಣ್ಣಿಗಿಂತ ನನಗೆ ಕಾಯಿಲೆ ಜಾಸ್ತಿ ಇಷ್ಟ. ಮಾಡಬೇಕಾದ್ರೆ ಲೇಟ್ ಆಗಿತ್ತು ಅಂತ ಹೇಳಿ ಮಧ್ಯಾಹ್ನ ನಾನು ರಾಗಿ ಗಂಜಿನ ತಗೊಂಡೆ. ಇನ್ನು ಸಂಜೆ ಪಾಪುನ ಕರ್ಕೊಂಡು ಬಂದು ಅವನ್ನ ಮಲಗಿಸಿ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ಸಾಂಬಾರಿಗೆ ಪ್ರಿಪ್ರೇಷನ್ ಮಾಡಿಟ್ಟು ಬ್ಲ್ಯಾಕ್ ಟೀನ ಕುಡಿತಾಯಿದ್ದೆ. ಯಾಕೋ ಬ್ಲ್ಯಾಕ್ ಟೀ ಕುಡಿಬೇಕು ಅನ್ನಿಸ್ತು. ನುಗ್ಗೆ ಸೊಪ್ಪನ್ನ ನೀಟಾಗಿ ಕಡ್ಡಿ ಇಲ್ಲದೆ ಬಿಡಿಸ್ಕೊಬೇಕು, ತುಂಬಾ ಚೆನ್ನಾಗಾಗುತ್ತೆ. ಇದೊಂದು ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಅದನ್ನ ಚೆಕ್ಔಟ್ ಮಾಡಿ. ಸ್ನ್ಯಾಕ್ಸ್ಗೆ ಅಂತ ಹೇಳಿ ಪಾಪುಗೆ ಮತ್ತು ನನಗೆ ಮತ್ತು ಹಸ್ಬೆಂಡ್ಗೆ 3 ಜನಕ್ಕೂ ಸೇರಿ ನಾನು ಉದ್ದಿನ ಕಾಳನ್ನು ಬೇಯಿಸ್ಕೊಂಡಿದ್ದೆ. ಸ್ವಲ್ಪ ಬೆಲ್ಲ ಹಾಕಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಒಳ್ಳೆ ಪ್ರೋಟೀನ್ ಸೋರ್ಸ್ ಕೂಡ. ನೀವು ಕೂಡ ಮಧ್ಯೆ ಮಧ್ಯೆ ನಿಮ್ಮ ಮಕ್ಳಿಗೂ ಮಾಡಿಕೊಡಿ. ಇದನ್ನು ಹೆಣ್ಣು ಮಕ್ಕಳಿಗೆ ಕೊಡೋದು ತುಂಬಾ ಇಂಪಾರ್ಟೆಂಟು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತು ನನ್ನ ವಿಡಿಯೋ. ಇದರಲ್ಲಿ ರೆಸಿಪೀಸ್ನು ಕೂಡ ನಿಮಗೆ ಶೇರ್ ಮಾಡಬೇಕು ನಾನು ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.